ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಪಾಸುಮಾ ಬ್ಲಾಗ್. ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾಗಿರುವ ಎಚ್ಚರಿಕೆಯ ಸೂಚನೆಗಳಿವು. ನೆಗ್ಲೆಕ್ಟ್ ಮಾಡಬೇಡಿ. ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆದರೆ ಏನೆಲ್ಲ ಸೂಚನೆಗಳು ಕಂಡು ಬರುತ್ತವೆ ಎಂಬುದರ ಪೂರ್ಣ ಮಾಹಿತಿ ಇಲ್ಲಿದೆ. ಕ್ಯಾಲ್ಸಿಯಂ ಮೂಳೆಗಳಿಗೆ ಮಾತ್ರ ಅವಶ್ಯಕವಲ್ಲ, ಬದಲಿಗೆ ನಮ್ಮ ಹೃದಯ ಮತ್ತು ನರಮಂಡಲಕ್ಕೂ ಅತ್ಯಗತ್ಯ. ಹೀಗಾಗಿ ದೇಹದಲ್ಲಿ ಈ ಪ್ರಮುಖ ಪೋಷಕಾಂಶಗಳ ಕೊರತೆ ಕಾಣಿಸಿಕೊಂಡರೆ ಮೂಳೆಗಳಿಗೆ ಮಾತ್ರವಲ್ಲ, ಇನ್ನಿತರ ಅಂಗಾಂಗಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತದೆ. ಮನುಷ್ಯನ ದೇಹ ಆರೋಗ್ಯಕರವಾಗಿ ಹಾಗೂ ದೇಹದ ಒಳಗಿನ ಎಲ್ಲಾ ಅಂಗಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದರೆ ನಾವು ಸೇವನೆ ಮಾಡುವ ಆಹಾರ ಪದಾರ್ಥಗಳಲ್ಲಿ ಸಿಗುವ ವಿವಿಧ ಬಗೆಯ ವಿಟಮಿನ್ಸ್, ಪ್ರೋಟೀನ್, ನಾರಿನಂಶ, ಕಾರ್ಬೋಹೈಡ್ರೇಟ್ ಅಂಶಗಳು, ಕ್ಯಾಲ್ಸಿಯಂ ಹಾಗೂ ಇತರ ಬಗೆಯ ಖನಿಜಾಂಶಗಳು ದೇಹಕ್ಕೆ ಇಂತಿಷ್ಟು ಪ್ರಮಾಣದಲ್ಲಿ ಸಿಗಬೇಕು. ಇಲ್ಲವಾದರೆ ದೇಹದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮುಖ್ಯವಾಗಿ ಕ್ಯಾಲ್ಸಿಯಂನಂತಹ ಪ್ರಮುಖ ಪೋಷಕಾಂಶಗಳಲ್ಲಿಯೂ ಸಮಸ್ಯೆ ಉಂಟಾಗಬಹುದು. ಇನ್ನು ನಮಗೆಲ್ಲ ಗೊತ್ತೇ ಇರುವ ಹಾಗೆ ಕ್ಯಾಲ್ಸಿಯಂ ಅಂಶ ಎನ್ನುವುದು ಆರೋಗ್ಯಕರ ಮೂಳೆಗಳು ಮತ್ತು ಹಲ್ಲುಗಳಿಗೆ ಅವಶ್ಯಕವಾಗಿ ಬೇಕಾಗುತ್ತದೆ ಎಂದು ನಾವು ಅಂದುಕೊಂಡಿರುತ್ತೇವೆ. ಆದರೆ ಇದರ ಪ್ರಯೋಜನಗಳು ಇಷ್ಟಕ್ಕೆ ನಿಂತಿಲ್ಲ. ಬದಲಿಗೆ ಸ್ನಾಯು ಸಂಕೋಚನ, ನರಮಂಡಲ ಮತ್ತು ಹೃದಯ ಬಡಿತವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅಷ್ಟೇ ಅಲ್ಲದೆ ನರಗಳ ಕಾರ್ಯಗಳನ್ನು ನಿಯಂತ್ರಿಸುವಲ್ಲಿಯೂ ಇವುಗಳ ಪಾತ್ರ ಮರೆಯುವ ಹಾಗಿಲ್ಲ. ಹಾಗಾಗಿ ದೇಹದಲ್ಲಿ ಈ ಪ್ರಮುಖ ಪೋಷಕಾಂಶಗಳಲ್ಲಿ ಕೊರತೆ ಉಂಟಾದಾಗ ಒಂದಲ್ಲ ಹಲವು ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಮೂಳೆ ನೋವು ಮತ್ತು ಸ್ನಾಯು ಸೆಳೆತ ಇದು ಕ್ಯಾಲ್ಸಿಯಂ ಕೊರತೆಯ ಪ್ರಮುಖ ಸಾಮಾನ್ಯ ಲಕ್ಷಣವಾಗಿದೆ. ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂನ 99% ನಮ್ಮ ಮೂಳೆಗಳು ಮತ್ತು ಹಲ್ಲುಗಳಲ್ಲಿ ಸಂಗ್ರಹವಾಗಿರುತ್ತವೆ. ಕ್ಯಾಲ್ಸಿಯಂ ಕೊರತೆಯ ಪರಿಣಾಮ ನೇರವಾಗಿ ಇವುಗಳ ಮೇಲೆ ಬೀರುತ್ತದೆ. ಮೂಳೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ. ಇದು ನಿರಂತರ ನೋವಿಗೆ ಕಾರಣವಾಗಬಹುದು. ಸ್ನಾಯು ಸಂಕೋಚನ ಮತ್ತು ವಿಶ್ರಾಂತಿಗೆ ಕ್ಯಾಲ್ಸಿಯಂ ಸಹ ಅತ್ಯಗತ್ಯ. ಕೊರತೆಯು ಸ್ನಾಯುಗಳ ಬಿಗಿತ, ಸೆಳೆತ ಮತ್ತು ಒತ್ತಡಗಳಿಗೆ ಕಾರಣವಾಗಬಹುದು. ಈ ಸೆಳೆತ ವಿಶೇಷವಾಗಿ ತೊಡೆಗಳು, ತೋಳುಗಳು ಮತ್ತು ಕಂಕುಳಲ್ಲಿ ಕಂಡುಬರುತ್ತದೆ. ಆಯಾಸ ಮತ್ತು ವೀಕ್ನೆಸ್, ವಿಪರೀತ ಸುಸ್ತು, ಆಯಾಸ ಕಾಣಿಸಿಕೊಳ್ಳುವುದು, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ಳಲು ಆಗದಿರುವುದು ಅಥವಾ ದಿನಪೂರ್ತಿ ರೆಸ್ಟ್ ಮಾಡಿದರೂ ಕೂಡ ಸುಸ್ತು, ವೀಕ್ನೆಸ್ ಆಗುತ್ತಿದ್ದರೆ ಕ್ಯಾಲ್ಸಿಯಂ ಕೊರತೆಯ ಸಂಕೇತವಾಗಿದೆ. ದೇಹದಲ್ಲಿನ ಶಕ್ತಿಯ ಚಯಾಪಚಯ ಕ್ರಿಯೆಯಲ್ಲಿ ಕ್ಯಾಲ್ಸಿಯಂ ಪ್ರಮುಖ ಪಾತ್ರ ವಹಿಸುತ್ತದೆ. ಕ್ಯಾಲ್ಸಿಯಂ ಕೊರತೆಯು ಶಕ್ತಿಯ ಮಟ್ಟ ಕಡಿಮೆಯಾಗಲು ಕಾರಣವಾಗಬಹುದು. ಇದು ಕಿರಿಕಿರಿ, ಒತ್ತಡ ಮತ್ತು ಗಮನದ ಕೊರತೆಗೆ ಕಾರಣವಾಗುತ್ತದೆ. ಉಗುರುಗಳು ಮತ್ತು ಚರ್ಮಗಳ ಮೇಲೆ ಪರಿಣಾಮ ಬೀರುತ್ತದೆ. ಕ್ಯಾಲ್ಸಿಯಂ ಕೊರತೆಯು ಉಗುರುಗಳು ಸುಲಭವಾಗಿ ತುಂಡಾಗಲು ಕಾರಣವಾಗಬಹುದು. ಇವುಗಳ ಮೇಲೆ ಬಿಳಿ ಚುಕ್ಕೆಗಳು ಕಾಣಿಸಿಕೊಳ್ಳಬಹುದು ಮತ್ತು ಅವು ಸುಲಭವಾಗಿ ಮುರಿಯಬಹುದು. ಅದೇ ರೀತಿ ಚರ್ಮವು ಒಣಗಿದ ಮತ್ತು ನಿರ್ಜೀವವಾಗಿ ಕಾಣಿಸಿಕೊಳ್ಳುತ್ತದೆ. ಚರ್ಮದ ಪುನರ್ಯೌವನಗೊಳಿಸುವಿಕೆ ಕ್ಯಾಲ್ಸಿಯಂ ಸಹ ಅತ್ಯಗತ್ಯ. ಆದ್ದರಿಂದ ಕ್ಯಾಲ್ಸಿಯಂ ಕೊರತೆಯು ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಲ್ಲಿನ ಸಮಸ್ಯೆಗಳು, ಮೂಳೆಗಳನ್ನು ಬಾಧಿಸುವಂತೆಯೇ ಹಲ್ಲುಗಳು ಸಹ ಕ್ಯಾಲ್ಸಿಯಂ ಕೊರತೆಯಿಂದ ಹೊರತಾಗಿಲ್ಲ. ಕ್ಯಾಲ್ಸಿಯಂ ಕೊರತೆಯ ಲಕ್ಷಣಗಳಲ್ಲಿ ದುರ್ಬಲಗೊಂಡ ಹಲ್ಲುಗಳು, ಊದಿಕೊಂಡ ಒಸಡುಗಳು, ಹುಳುಕು ಹಲ್ಲುಗಳ ಸಮಸ್ಯೆಯ ಜೊತೆಗೆ ಹಲ್ಲಿನ ಬೇರುಗಳು ಕೂಡ ದುರ್ಬಲಗೊಳ್ಳುವುದು. ಮಕ್ಕಳಲ್ಲಿ ಈ ಪ್ರಮುಖ ಪೋಷಕಾಂಶದ ಕೊರತೆ ಕಾಣಿಸಿಕೊಂಡರೆ ಹಲ್ಲಿನ ಬೆಳವಣಿಗೆ ಮೇಲೂ ಪರಿಣಾಮ ಬೀರುತ್ತದೆ. ನರಮಂಡಲಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಕ್ಯಾಲ್ಸಿಯಂ ನರಮಂಡಲದ ಸರಿಯಾದ ಕಾರ್ಯನಿರ್ವಹಣೆಗೆ ಅತ್ಯಗತ್ಯ. ಇದು ನರಗಳ ಮೂಲಕ ಸಂಕೇತವನ್ನು ರವಾನಿಸಲು ಸಹಾಯ ಮಾಡುತ್ತದೆ. ಕ್ಯಾಲ್ಸಿಯಂ ಮಟ್ಟ ಕಡಿಮೆಯಾದಾಗ ಅದು ನೇರ ನರಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ಕೈಗಳು, ಪಾದಗಳು ಮತ್ತು ಬೆರಳುಗಳಲ್ಲಿ ಮರಗಟ್ಟುವಿಕೆ, ಜುಮ್ಮೆನಿಸುವಿಕೆ ಅಥವಾ ಪಿನ್ ಮತ್ತು ಸೂಜಿಯ ಸಂವೇದನೆಗೆ ಕಾರಣವಾಗಬಹುದು. ತೀವ್ರತರವಾದ ಪ್ರಕರಣಗಳಲ್ಲಿ ಸ್ನಾಯು ಸೆಳೆತ, ಸ್ಮರಣಶಕ್ತಿ ನಷ್ಟ ಮತ್ತು ರೋಗಗ್ರಸ್ತವಾಗುವಿಕೆ ಸಹ ಸಂಭವಿಸಬಹುದು. ಆಸ್ಟಿಯೋಪೊರೋಸಿಸ್ ಹೆಚ್ಚಾಗಬಹುದು. ಕ್ಯಾಲ್ಸಿಯಂ ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಕ್ಯಾಲ್ಸಿಯಂ ಕೊರತೆಯು ಮಕ್ಕಳ ಮೂಳೆಗಳನ್ನು ದುರ್ಬಲಗೊಳಿಸುತ್ತದೆ ಮತ್ತು ಮುರಿತಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಕ್ಯಾಲ್ಸಿಯಂ ಕೊರತೆಯು ಕಾಲುಗಳಲ್ಲಿ ನಿರಂತರ ನೋವುಗಳನ್ನು ಉಂಟು ಮಾಡುತ್ತದೆ. ಸ್ನಾಯುಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನ್ಯೂಸ್ ಟುಡೇ ಪ್ರಕಾರ ಕ್ಯಾಲ್ಸಿಯಂ ಕೊರತೆಯು ಸ್ನಾಯು ನೋವು, ಸೆಳೆತ, ಕೈ ಮತ್ತು ಕಾಲುಗಳಲ್ಲಿ ಮರಗಟ್ಟುವಿಕೆ ಮತ್ತು ಜುಮ್ಮೆನಿಸುವಿಕೆಗೆ ಕಾರಣವಾಗಬಹುದು. ಕ್ಯಾಲ್ಸಿಯಂ ಕೊರತೆ ವಯಸ್ಸಾದಂತೆ ಕಾಣುತ್ತದೆ. ಇದರಲ್ಲಿ ಯಾವುದಾದರೂ ಲಕ್ಷಣಗಳು ಕಾಣಿಸಿಕೊಂಡರೆ ಕ್ಯಾಲ್ಸಿಯಂ ಮಟ್ಟವನ್ನು ಪರೀಕ್ಷಿಸಿಕೊಳ್ಳುವುದು ಉತ್ತಮ. ರಕ್ತ ಪರೀಕ್ಷೆಯ ಮೂಲಕ ನಮ್ಮ ದೇಹದಲ್ಲಿರುವ ಕ್ಯಾಲ್ಸಿಯಂ ಮಟ್ಟವನ್ನು ಪತ್ತೆ ಹಚ್ಚಬಹುದು. ಹಾಗೆಯೇ ಕ್ಯಾಲ್ಸಿಯಂ ಕೊರತೆ ಇದೆ ಎಂದು ತಿಳಿದರೆ ವೈದ್ಯರ ಸಲಹೆ ಮೇರೆಗೆ ಸೂಕ್ತ ಚಿಕಿತ್ಸೆ ಪಡೆಯುವುದು ಉತ್ತಮ.
ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.